ಆರ್ಸಿಬಿ ವರ್ಸಸ್ ಸಿಎಸ್ಕೆ ಈ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮ್ಯಾಚ್ ಅಲ್ಲಿ ಏನೆಲ್ಲ ಆಗುತ್ತೆ, ಯಾವ ಟೀಮು ಗೆಲ್ಲುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನಾಳೆಯ ಮ್ಯಾಚ್ ಅಲ್ಲಿ ವೆದರ್ ಯಾವ ರೀತಿ ಇದೆ, ವೆದರ್ ರಿಪೋರ್ಟ್ ಏನೋ ಮತ್ತು ಈ ಒಂದು ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ತುಂಬಾನೇ ಚೇಂಜ್ ಆಗಲಿದೆ. ಸಿಎಸ್ಕೆ ಟೀಮ್ ಅಲ್ಲಿ ಒಂದು ಸ್ಟಾರ್ ಪ್ಲೇಯರ್ ಎಂಟ್ರಿ ಕೊಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಕೇಳ್ತಿರುವಂತಹ ಒಂದೇ ಒಂದು ಕ್ವಶನ್, ಪಿಲ್ ಸಾಲ್ಟ್ ನಾಳೆ ಮ್ಯಾಚ್ ಅಗೇನೆಸ್ಟ್ ಸಿಎಸ್ಕೆ ವಿರುದ್ಧ ಆಡ್ತಾರ ಅಥವಾ ಇಲ್ಲ ಅಂತೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಿಎಸ್ಕೆ ಟೀಮ್ ಬಗ್ಗೆ. ಸಿಎಸ್ಕೆ ಟೀಮ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸೋಲ್ತಾ ಇದ್ದಾರೆ. ಸೊ ಈಗ IPL 2025 ಪ್ಲೇ ಆಫ್ ರೇಸ್ ಇಂದ ಔಟ್ ಆಗಿದ್ದಾರೆ. ಸೊ ಸಿಎಸ್ಕೆ ಟೀಮ್ ಈ ಒಂದು ಮ್ಯಾಚ್ ಗೆಲ್ಲಲೇಬೇಕಂತೇಳಿ ಕಾಯ್ತಾ ಇದ್ದಾರೆ. ಬಟ್ ಈ ಒಂದು ಮ್ಯಾಚ್ ಯಾರು ಗೆಲ್ತಾರೆ ಅದು ಕೊನೆಯಲ್ಲೇ ಡಿಸ್ಕಸ್ ಮಾಡೋಣ. ಆದ್ರೆ ಸೊ ಸಿಎಸ್ಕೆ ಟೀಮ್ ಅಲ್ಲಿ ಸೊ ಒಂದು ವೆರಿ ಇಂಟ್ರೆಸ್ಟಿಂಗ್ ಚೇಂಜ್ ಆಗುತ್ತೆ. ಅದು ಯಾರಪ್ಪ ಅಂದ್ರೆ ಮತೇಶ ಪತ್ರಿನ. ಇವರು ಈ IPL 2025 ಅಲ್ಲಿ ವರ್ಸ್ಟ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇದು ಅಷ್ಟೇ ಅಲ್ಲ, ಲಾಸ್ಟ್ SA20 ಲೀಗ್ ಅಲ್ಲಿ ಅಲ್ಲಿಯೂ ಸಹ ವರ್ಸ್ಟ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು ವರ್ಸ್ಟ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಇಲ್ಲಿ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಬ್ಯಾಕ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹೌದು, ಪಾಸ್ಟ್ ಅಲ್ಲಿ ಸಿಎಸ್ಕೆ ಪರ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ರೀಸೆಂಟ್ ಫಾರ್ಮ್ ಮ್ಯಾಟರ್ ಆಗುತ್ತೆ. ಸೊ ನನ್ನ ಪ್ರಕಾರ ಇವರ ಪ್ಲೇಸ್ಗೆ ಸೊ ನೆಕ್ಸ್ಟ್ ಮ್ಯಾಚ್ RCB ವರ್ಸಸ್ ಸಿಎಸ್ಕೆ ಮ್ಯಾಚ್ ಅಲ್ಲಿ ಶೋರ್ ಶಾಟ್ ಹಾಕಿಸಿ ಅಲ್ಲಿ ನತನ್ ಎಲಿಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಸೊ ಇಲ್ಲಿ ಮತೇಶ ಪತ್ರಿನಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಅವರ ಪ್ಲೇಸ್ಗೆ ನತನ್ ಎಲಿಸ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನತನ್ ಎಲಿಸ್ ಸೂಪರ್ ಬಾಲರು. ಸೊ ಇವರ ಸ್ಲೋ ಬಾಲ್ಸ್ ಮತ್ತು ಯಾರ್ಕರು ಮತ್ತು ಆ ಒಂದು ನಕಲ್ ಬಾಲ್ಸ್ ವರ್ಕ್ ಆಗುತ್ತೆ ಈ ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ. ಸೊ ಅದೇ ರೀತಿಯಾಗಿ ಅಲ್ಲಿ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಇವರ ಕ್ಯಾಪ್ಟನ್ಸಿ ಅಲ್ಲಿ ಚಾಂಪಿಯನ್ ಆಗಿದ್ರು. ಸೊ ಒಳ್ಳೆ ಬಾಲರು, ಬಟ್ ಯಾವ ರೀಸನ್ ಮೇಲೆ ಇವರಿಗೆ ಆಡ್ಸಲೇ ಗೊತ್ತಿಲ್ಲ. ಬಟ್ ಶೋರ್ ಶಾಟ್ ಹಾಕಿಸಿ ನಾಳೆ ಮ್ಯಾಚ್ RCB ವರ್ಸಸ್ ಸಿಎಸ್ಕೆ ಈ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನೊಂದು ಚೇಂಜ್ ಏನಪ್ಪಾ ಅಂದ್ರೆ ಇಲ್ಲಿ ರಚಿನ್ ರವೀಂದ್ರ ಮತ್ತೆ ಓಪನರ್ ಆಗಿ ಬ್ಯಾಕ್ ಆಗುವಂತಹ ಚಾನ್ಸ್ ಇರುತ್ತೆ. ಯಾಕೆಂದ್ರೆ ಪರ್ಟಿಕ್ಯುಲರ್ ರೀಸನ್ ಇದೆ. ರಚಿನ್ ರವೀಂದ್ರ ಅಗೇನೆಸ್ಟ್ RCB ವಿರುದ್ಧ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಆ ಒಂದು ಪರ್ಫಾರ್ಮೆನ್ಸ್ ನ ಬೇಸಿನ ಮೇಲೆ ಮೇ ಬಿ ಇಲ್ಲಿ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಮತ್ತೆ ರಚಿನ್ ರವೀಂದ್ರಗೆ ಓಪನರ್ ಆಗಿ ಬ್ಯಾಕ್ ಮಾಡುವಂತಹ ಚಾನ್ಸ್ ಇರುತ್ತೆ. ಸೊ ಇವ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಬಂದಿಲ್ಲ, ಬಟ್ ಜಸ್ಟ್ ನನ್ನ ವ್ಯೂನ ಮೇಲೆ ಹೇಳ್ತಿದ್ದೀನಿ. ಸೊ ಮೇ ಬಿ ಇವರು ರಚಿನ್ ರವೀಂದ್ರ ನಾಳೆ ಮ್ಯಾಚ್ ಅಗೇನೆಸ್ಟ್ RCB ವಿರುದ್ಧ ಆಡುವಂತಹ ಚಾನ್ಸ್ ಇರುತ್ತೆ. ನೆಕ್ಸ್ಟ್ RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೀಮ್ ನ್ಯೂಸ್ ಏನಪ್ಪಾ ಅಂದ್ರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಸೊ ಬೇಗ ಲೈಕ್ ಮಾಡಿ ಗುರು. ಸೊ ಏನಪ್ಪಾ ಅಂದ್ರೆ RCB ಟೀಮು ನಿನ್ನೆ ಪ್ರಾಕ್ಟೀಸ್ ಸೆಷನ್ ಇತ್ತು. ಆದ್ರೆ ಎಲ್ಲಾ ಪ್ಲೇಯರ್ಸ್ ಆ ಒಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಜಾಯ್ನ್ ಆಗಿಲ್ಲ. ಸೊ ಕೆಲವೊಬ್ರು ಮಾತ್ರ ಜಾಯ್ನ್ ಆಗಿದ್ದಾರೆ. ಆದ್ರೆ ಇವತ್ತು RCB ಟೋಟಲ್ ಸ್ಕ್ವಾಡ್ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡಲಿದ್ದಾರೆ. ಮತ್ತು ಪ್ಲೇಯಿಂಗ್ ಏನಾರ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸೊ RCB ಟೀಮ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಇಫ್ ಸಪೋಸ್ ನಾಳೆ ಮ್ಯಾಚ್ ಅಗೇನೆಸ್ಟ್ ಸಿಎಸ್ಕೆ ವಿರುದ್ಧ ಗೆದ್ರೆ ಸೊ ಆ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕ್ಯೂ ಅಂತ ಒಂದು ಮಾರ್ಕ್ ಬರುತ್ತೆ. ಕ್ಯೂ ಅಂದ್ರೆ ಕ್ವಾಲಿಫೈಡ್, ಅಂದ್ರೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆದಂಗೆ. ಸೊ ಕಾಂಟ್ ವೇಟ್ ಆ ಒಂದು ಕ್ಯೂಗೋಸ್ಕರ ಕಾಯ್ತಾ ಇದ್ವಿ. ಸೊ ಆ ಒಂದು ಪ್ರೆಡಿಕ್ಷನ್ ಅಂದ್ರೆ ಯಾವ ಟೀಮ್ ಗೆಲ್ಲುತ್ತೆ ನಾವು ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ RCB ಯ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಮಾತ್ರ ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಪಿಲ್ ಸಾಲ್ಟ್ ನೆಕ್ಸ್ಟ್ ಮ್ಯಾಚ್ ಸಿಎಸ್ಕೆ ವಿರುದ್ಧ ಆಡ್ತಾರಾ ಅಥವಾ ಇಲ್ಲ ಅಂತೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಪಿಲ್ ಸಾಲ್ಟ್ ಆಡಿದಿಲ್ಲ. ಸೊ ಅವರಿಗೆ ಫೀವರ್ ಬಂತು. ಬಟ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಪಿಲ್ ಸಾಲ್ಟ್ ಅವರ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬಂದಿಲ್ಲ, ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಬಂದಿಲ್ಲ. ಪಿಲ್ ಸಾಲ್ಟ್ ಅವರು ನೆಕ್ಸ್ಟ್ ಮ್ಯಾಚ್ ಸಿಎಸ್ಕೆ ವಿರುದ್ಧ ಆಡ್ತಾರ ಅಥವಾ ಇಲ್ಲ ಅಂತೇಳಿ. ಸೊ ಮೇ ಬಿ ಇಲ್ಲಿ RCB ಮ್ಯಾನೇಜ್ಮೆಂಟ್ ಅವರಿಗೆ ರೆಸ್ಟ್ ಕೊಡುವಂತಹ ಚಾನ್ಸ್ ಇರುತ್ತೆ. ಇಲ್ಲಿ ಬೆತಲ್ಗೆ ಮತ್ತೆ RCB ಮ್ಯಾನೇಜ್ಮೆಂಟ್ ಓಪನರ್ ಆಗಿ ಕಂಟಿನ್ಯೂ ಮಾಡಬಹುದು. ಯಾಕೆಂದ್ರೆ ಅಲ್ಲಿ ಪಿಲ್ ಸಾಲ್ಟ್ ಮೇಲೆ ಯಾಕೆ ರಿಸ್ಕ್ ತಗೋಬೇಕಂತೇಳಿ. ಸೊ ಇಲ್ಲಿ ಪಿಲ್ ಸಾಲ್ಟ್ ಓಪನಿಂಗ್ ಬಂದ್ರೆ ಒಂದು ಫೈರ್ ಕ್ರ್ಯಾಕ್ ಇರುತ್ತೆ. ಇಲ್ಲಿ ಬೆದಲ್ ಸಹ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದ್ರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಪಿಲ್ ಸಾಲ್ಟ್ ಬಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾರೆ. ಸೊ ಹೋಪ್ ಮಾಡಮ್ಮ ಇಫ್ ಸಪೋಸ್ ಬೆತಲ್ ಮತ್ತೆ RCB ಪರ ಓಪನಿಂಗ್ ಮಾಡಿದ್ರೆ ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ಲಿದ್ರೆ. ಬಟ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಪಿಲ್ ಸಾಲ್ಟ್ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಬಂದಿಲ್ಲ. ಮೇ ಬಿ ಸಾಯಂಕಾಲ ಅಥವಾ ಬೆಳಗ್ಗೆ ಬರಬಹುದು. ಸೊ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಈಗಲೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ
ಜಾಯ್ನ್ ಆಗಿ. ಸೊ RCB ಫ್ಯಾನ್ಸ್ ನೀವೇನಂತೀರಾ? RCB ಯ ಓಪನರ್ ಆಗಿ ಪಿಲ್ ಸಾಲ್ಟ್ ಆಡ್ಬೇಕಾ ಅಥವಾ ಜಾಕೋಬ್ ಬೆತರ್ ಆಡ್ಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾವು ವೆದರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿನ್ನೆ ಆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಸೊ ಮಳೆ ಬರ್ತಾ ಇತ್ತು, ಬಟ್ ನಾಳೆಯ ವೆದರ್ ರಿಪೋರ್ಟ್ ಏನಪ್ಪಾ ಅಂದ್ರೆ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಮಳೆ ಬರುವಂತಹ ಚಾನ್ಸ್ ಇರುತ್ತೆ ಅಂತ ಹೇಳಿ ರಿಪೋರ್ಟ್ ಇದೆ. ಸೊ ಏನೇ ರಿಪೋರ್ಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ, ದಟ್ ಈಸ್ ದ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ನನ್ನ ವ್ಯೂ ನ ಪ್ರಕಾರ, ನನ್ನ ಕ್ರಿಕೆಟ್ ನಾಲೆಜ್ ಪ್ರಕಾರ ಈ ಮ್ಯಾಚ್ ಅಲ್ಲಿ ಸೊ RCB ವಿಲ್ ವಿನ್ ದಿಸ್ ಮ್ಯಾಚ್ ಅಂಡ್ ಕ್ಯೂ ಅಂತ ಕ್ವಾಲಿಫೈ ಆಗುತ್ತೆ ಪ್ಲೇ ಆಫ್ ಗೆ. ಸೊ ಯಾಕೆಂದ್ರೆ ಸೊ RCB ಅಲ್ಲಿ ಆ ಒಂದು ಕ್ಯಾಲಿಬರ್ ಇದೆ, ಟೀಮ್ ಅಲ್ಲಿ ಆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಆ ಒಂದು ಫುಲ್ ಆಫ್ ಕಾನ್ಫಿಡೆನ್ಸ್ ಇದ್ದಾರೆ. ಬಟ್ CSK ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಹೊಸ ಹೊಸ ಪ್ಲೇಯರ್ಸ್ ಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ ಅವರು ಫ್ಯೂಚರ್ ಅಂದ್ರೆ IPL 2026 ಗೆ ಆ ಒಂದು ಪ್ಲಾನ್ಸ್ ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ RCB ವಿನ್ ಆಗುತ್ತೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ನಾಳೆಯ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ RCB ವರ್ಸಸ್ CSK, ಈ ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ನಿಮ್ಮ ಪ್ರಕಾರ? RCB ಗೆಲ್ಲುತ್ತೆ ಅನ್ನೋರು ರೆಡ್ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ, CSK ಗೆಲ್ಲುತ್ತೆ ಅನ್ನೋರು ಯೆಲ್ಲೋ ಹಾರ್ಟ್ ಸಿಂಬಲ್ ನ ಕಮೆಂಟ್ ಮಾಡಿ ನೋಡೋಣ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.